ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ಚಾನಲ್ ಬಗ್ಗೆ ಅವ್ರಿಗೂ ತಿಳಿಸಿ ಅನ್ನುತ್ತಾ ಅವ್ರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳಿ, ಹಾಗೂ ನೀವು ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ದಿನ ಶತ್ರುವಿನ ಕಾಟಕ್ಕೆ ಸುಲಭವಾಗಿ ಇರತಕ್ಕಂಥ ಒಂದು ಚಿಕ್ಕದಾದ ಒಂದು ಪರಿಹಾರ. ಅಂದರೆ ತಮಗೆಲ್ಲರಿಗೂ ಗೊತ್ತಿನ ಒಂದು ಚಿಕ್ಕದಾದ ಪರಿಹಾರ ಅನ್ನೋದೇನೋ ತಿಳಿಸ್ಬಿಟ್ಟೆ. ಆದರೆ ಅದು ಯಾವುದಪ್ಪ? ಎಷ್ಟೋ ಜನರಿಗೆ ಸಾಕಷ್ಟು ಥರದಲ್ಲಿ, ಅಂದರೆ ಒಂದೊಂದು ದೇವರುಗಳಿಗೂ ಒಂದೊಂದು ಪರಿಹಾರ ಅನ್ನೋದು ಇದೆ. ಹಾಗಾಗಿ ಪ್ರತಿ ಅಷ್ಟಮಿ, ಅಂದರೆ ನಮಗೆ ಎಂದು ಅಷ್ಟಮಿ ಬರುತ್ತೋ, ಅಂದರೆ ನೀವು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ ಶುಕ್ಲ ಪಕ್ಷದ ಷಷ್ಠಿ, ಅಂದರೆ ಷಷ್ಠಿ ಆದ್ಮೇಲೆ ಬರೋದೇ ಅಷ್ಟಮಿ, ಅಂದರೆ 2ನೇ ದಿನ, ಅಂದರೆ 8ನೇ ದಿನಕ್ಕೆ ಬರೋದು ಅಷ್ಟಮಿ. ನಾವು ತಿಳ್ಕೊಬೇಕಾಗಿರೋದು ಅಷ್ಟಮಿ ದಿನದಂದು, ಅಂದರೆ ಷಷ್ಠಿ ಆದಮೇಲೆ ಸಪ್ತಮಿ ಬರುತ್ತೆ, ಅಷ್ಟಮಿ ಬರುತ್ತೆ, ಅಂದರೆ 2ನೇ ದಿನಕ್ಕೆ ಅಷ್ಟಮಿ. ಶುಕ್ಲ ಪಕ್ಷದ ಅಷ್ಟಮಿ ದಿನದಂದು ಕಾಲಭೈರವನಿಗೆ, ಅಂದರೆ ಕಾಲಭೈರವ ಅಂದರೆ ಎಷ್ಟೋ ಜನಕ್ಕೆ ಈ ಕಾಲಭೈರವ ಯಾರು ಅನ್ನೋದು ಕೂಡ ಗೊತ್ತಿರಲಿ. ಯಾಕಪ್ಪ ಅಂದರೆ ಅವರ ಒಂದು ವಾಹನ ಯಾವುದಪ್ಪ ಅಂದರೆ ನಾಯಿ ಆಗುತ್ತೆ, ಅಂದರೆ ಶ್ವಾನ. ಆ ಒಂದು ಅವರ ಹಿಂದೆ ನಾಯಿ ಇರುತ್ತೆ, ಅದು ಆ ವಿಗ್ರಹದೆಲ್ಲ ಹಿಂದೆ ನಾವು ತಿಳ್ಕೊಬೇಕಾಗಿರುವಂಥದ್ದು. ಇದು ಎಲ್ಲೆಲ್ಲಿ ನವಗ್ರಹಗಳು ಇರುತ್ತೋ ಆ ಭಾಗದಲ್ಲಿ ಒಂದು ಕಾಲಭೈರವನ ಗುಡಿ ಇದ್ದೇ ಇರುತ್ತೆ. ಅಥವಾ ಮೂಲ ಒಂದು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ರು ಒಳ್ಳೆಯದು. ಆದರೆ ಕೆಲವೊಂದು ಕಡೆಯಲ್ಲಿ ಕಾಲಭೈರವನ ಮೂಲ ವಿಗ್ರಹ ಇರಲ್ಲ. ಹಾಗಾಗಿ ಒಂದು ನವಗ್ರಹಗಳ ಎಲ್ಲಿ ಇರುತ್ತೋ ಆ ಜಾಗದಲ್ಲಾದರೂ ಕೂಡ ನಾವು ಕಾಲಭೈರವನಿಗೆ ಒಂದು ಆರತಿಯನ್ನು ಮಾಡಬಹುದು. ಆದರೆ ಕಾಲಭೈರವನಿಗೆ ನಾವು ಆರತಿಯನ್ನು ಮಾಡಕ್ಕಾರೆ ಈ ಒಂದು ಶತ್ರುವಿನ ಕಾಟ ಎಷ್ಟರ ಮಟ್ಟಿಗೆ ಒಂದು ದೂರ ಆಗತ್ತೆ ಅನ್ನೋದು ಹೇಳ್ತೀನಿ ನೋಡಿ. ಶುಕ್ಲ ಪಕ್ಷದ ಅಷ್ಟಮಿಗೂ ಮತ್ತೆ ಕೃಷ್ಣ ಪಕ್ಷದ ಅಷ್ಟಮಿಗೂ, ಪ್ರತಿ ಒಂದು ಅಷ್ಟಮಿಯಲ್ಲಿ ಯಾರು 1 ರಿಂದ 2 ವರ್ಷಗಳ ಕಾಲ ಒಂದು ಬೂದು ಕುಂಬಳಕಾಯಿ ಆರತಿಯನ್ನು ಮಾಡ್ತಾ ಇರ್ತಾರೋ ಅವ್ರಿಗೆ ಶತ್ರುಗಳ ಒಂದು ಕಾಟ ದೂರ ಆಗಕ್ಕೆ ಶುರುವಾಗತ್ತೆ. ಮತ್ತೆ ಅವರು ಅಂದುಕೊಂಡಿದ್ದೆಲ್ಲ ಅಭಿವೃದ್ಧಿ ಸ್ಥಾನಕ್ಕೆ ಬರ್ತಾರೆ. ಅಂದರೆ ದುಡ್ಡು ಕಾಸಿನ ವೈಭವಿಕ ಜೀವನಕ್ಕೆ ಆಗಿರ್ಬೋದು, ಅಥವಾ ಒಂದು ಮಾಮೂಲಿ ಅವ್ರಿಗೆ ಏನೋ ಒಂದು ಸಂಕಲ್ಪ ಇಟ್ಟಿದಾರಪ್ಪ, ಒಂದು ಕೋರ್ಟ್ ಕೇಸೋ ಏನೋ ಒಂದು ವ್ಯವಹಾರಿಕಕ್ಕಾದ್ರೂ ಆಗಿರ್ಬೋದು. ಆ ಒಂದು ಕಾಲಭೈರವನಿಗೆ ಒಂದು ಅಷ್ಟಕ ಓದೋವಂಥದ್ದು ಆಗಿರ್ಬೋದು. ಆ ಬೂದು ಕುಂಬಳಕಾಯಲ್ಲಿ ಆರತಿ ಮಾಡಿದೆ ಆದರೆ ಅನಾರೋಗ್ಯದಿಂದ ಕೂಡಿದ ವ್ಯಕ್ತಿಯು ಕೂಡ ಆ ಒಂದು ಬೂದು ಕುಂಬಳಕಾಯಿ ಆರತಿ ಮಾಡೋದ್ರಿಂದನೂ ಶತ್ರುವಿನ ಕಾಟ, ಅಂದರೆ ಮಾಟ ಮಂತ್ರದ ತಂತ್ರದ ಪ್ರಯೋಗಗಳಿಂದ ಯಾವುದೇ ಒಬ್ಬ ವ್ಯಕ್ತಿ ಅದರಲ್ಲಿ ಏನಾದರೂ ಇದ್ದಿದೆ ಆದರೆ ಆ ಒಂದು ಮಾಟ ಮಂತ್ರದ ಶಕ್ತಿಯಿಂದ ದೂರ ಆಗ್ತಾನೆ. ಹಾಗಾಗಿ ಇದು 2 ಸಮಯದಲ್ಲಿ ನಾವು ಮಾಡ್ಬೋದು. ಏನಪ್ಪ ಅಂದರೆ ಶುಕ್ಲ ಪಕ್ಷದ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿ. ಹೇಗೆ ಮಾಡಬೇಕು? ಮೊದಲನೇದಾಗಿ ಒಂದು ಬೂದು ಕುಂಬಳಕಾಯಿನ ತಗೊಂಡು, ಅಂದರೆ ಮಧ್ಯಭಾಗಕ್ಕೆ ಹೋಲ್ಡ್ ಮಾಡ್ಕೋಬೇಕಾಗತ್ತೆ. ಆ ಹೋಲ್ಡ್ ಮಾಡಿದ ನಂತರದಲ್ಲೇ 2 ಒಂದು ಭಾಗಗಳಾಗತ್ತೆ. ಆ ಭಾಗಗಳು ಮಾಡಿದ ನಂತರದ ಮೇಲೆ ಒಳಗೆ ಇರತಕ್ಕಂಥ ತಿರುಳು, ಅಂದರೆ ಒಳಗೆ ಆ ಬೀಜಗಳಿರುತ್ತೆ, ಆ ಬೀಜಗಳನ್ನೆಲ್ಲ ತೆಗಿಬೇಕು. ಒಂದು ಚಾಕು ತಗೊಂಡು ಕ್ಲೀನಾಗಿ ನಾವು ಚಾಕುವಲ್ಲೋ ಅಥವಾ ಸ್ಪೂನಲ್ಲೋ ತೆಗೆದು ಆ ಭಾಗಕ್ಕೆ ವಿಭೂತಿಯನ್ನು ಹಚ್ಬೇಕಾಗತ್ತೆ. ಯಾಕಂದರೆ ಡ್ರೈನೆಸ್ ಆಗಬೇಕಲ್ಲ, ಆ ಒಂದು ಕಾರಣಕ್ಕೆ. ತದನಂತರದ ಮೇಲೆ ಆ ಒಂದು ಕಾಯಿನ ಒಂದು ಸ್ವಲ್ಪ ಒಂದು ತಿರುಳು ಎಲ್ಲ ತೆಗೆದು ಒಂದು ಡ್ರೈ ಅನ್ನೋದಾದ್ಮೇಲೆ ಬೇವಿನ ಎಣ್ಣೆನೇ ಹಾಕ್ಬೇಕು. ಅದು ಬಿಟ್ಟರೆ ಯಾವುದೇ ಥರದ ಎಣ್ಣೆ ಹಾಕಿದ್ರೆ ಕಾಲಭೈರವನಿಗೆ ಪ್ರೀತಿ ಆಗಲ್ಲ. ಹಾಗಾಗಿ ಶತ್ರುವಿನ ಕಾಟ, ಯಾವುದೇ ಒಂದು ಮಾಟ ಮಂತ್ರ ತಂತ್ರದ ಪ್ರಯೋಗಗಳನ್ನ ದೂರ ಮಾಡಕ್ಕಿದಂಥ ಶಕ್ತಿಯುತವಾದ ಎಣ್ಣೆ ಯಾವುದಪ್ಪ ಅಂದರೆ ಬೇವಿನ ಎಣ್ಣೆ. ಅಂದರೆ ನಾವು ಏನೇ ಒಂದು ಮಾಟ ಮಂತ್ರದ ತಂತ್ರದಿಂದ ನಾವೊಂದು ಶೀಲ್ಡ್ ಅನ್ನೋದು ಏನು ಮಾಡ್ಕೊತೀವೋ ಅದರ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ. ಅಂದರೆ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ
ನಾವು ಮಾಟ ಮಂತ್ರದ ತಂತ್ರದ ಪ್ರಯೋಗ ಅಂತೂ ನಾವು ಮಾಡ್ತಾ ಇಲ್ಲ. ಆದರೆ ಅವರು ಮಾಡಿದಂಥ ಅಂದರೆ ಅವ್ರು ಏನು ಮಾಡ್ಕೊಂಡ್ ಬಂದಿರ್ತಾರೋ ಅಥವಾ ಮಾಡಿಸಿರ್ತಾರೋ ಆ ಒಂದು ಮಾಟ ಮಂತ್ರ ತಂತ್ರದ ಪ್ರಯೋಗಗಳಿಂದ ನಾವು ದೂರ ಇಡ್ಬೋದು. ಅಂದರೆ ಆ ದೂರದ ಒಂದು ಶಕ್ತಿಯುತದಿಂದ ನಮ್ಗೆ ಆ ಒಂದು ಆ ತೊಂದರೆಯಿಂದ ದೂರ ಆಗುವಂಥ ಒಂದು ಲಕ್ಷಣಗಳು ಇರುತ್ತೆ. ಆ ಒಂದು ಬೇವಿನ ಎಣ್ಣೆ ಹಾಕಿ ಅದಕ್ಕೆ ಒಂದು ಬತ್ತಿಯಿಂದ ಅಂದರೆ ಎಷ್ಟೋ ಜನ ಏನಪ್ಪ ಮಾಡ್ತಾರೆ ಅಂದರೆ 51 ಬತ್ತಿ, 108 ಬತ್ತಿ, ಹೀಗೆ ಅವರು ಶಕ್ತಿಯ ಅನುಸಾರ ಅದು ಒಬ್ಬೊಬ್ರಿಗೂ ಒಂದೊಂದು ಅನಿಸಿಕೆಗಳು ಇರುತ್ತೆ. ಅಥವಾ 2 ಬತ್ತಿ ಆದರೂ ನಾವು ಜೋಡಿ ಬತ್ತಿಯನ್ನಾಗಿ ಹಚ್ಬೋದು. ಆ ಜೋಡಿ ಬತ್ತಿ ಹಾಕಿ ಆ ಒಂದು 5 ಭಾಗಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಹೂವನ್ನಿಟ್ಟು ನಾವು ಒಂದು ಕಾಲಭೈರವನಿಗೆ ಆರತಿಯನ್ನು ಮಾಡಬೇಕಾಗತ್ತೆ. ಆ ಆರತಿಯ ಮಾಡುವಂಥ ವೇಳೆಯಲ್ಲಿ ಆ ಕಾಲಭೈರವನಿಗೆ ನಾವು ಕೇಳ್ಕೋಬೇಕು. ಏನಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ನಮ್ಮ ಮನೆಗೆ ಮಾಟ ಮಂತ್ರ ತಂತ್ರದ ಪ್ರಯೋಗಗಳು ಏನೇ ಮಾಡಿರಲಿ ಅದು ದೂರ ಮಾಡಿಕೊಡಪ್ಪ ಅಂತ ಮೊದಲನೇದಾಗಿ. ಮತ್ತೆ ಆರೋಗ್ಯ ಭಾಗ್ಯದಲ್ಲಿ ಏನಾದರೂ ತೊಂದರೆ ಏನಾದ್ರು ಇದೆ ಕಾಣಿಸ್ತಾ ಇದೆಯಪ್ಪ ಅದನ್ನ ದೂರ ಮಾಡಿಕೊಡು ಅಂತನೂ ಕೂಡ ನಾವು ಕೇಳ್ಬೋದು. ಹೀಗೆ ಒಂದೊಂದು ವಿಚಾರ ಬಂದಾಗನು ಅಂದರೆ ಈ ಕೆಲವೊಬ್ಬರಲ್ಲಿ ಈ ಮದುವೆ ಅನ್ನೋದು ಸೆಟ್ ಆಗಿರಲ್ಲ. ಅಂದರೆ ಮದುವೆ ವಿಚಾರ ಬಂದಾಗ ಈ ಕಾಲಭೈರವನಿಗೆ ಬೇವಿನೆಣ್ಣೆ ಆರತಿ ಮಾಡೋದ್ರಿಂದನೂ ಅಂದರೆ ಮಾಟ ಮಂತ್ರ ತಂತ್ರದ ಪ್ರಯೋಗಗಳಿಂದ ಏನಾದರಾದರೂ ಅಥವಾ ಅವರ ಜಾತಕದ ಕರ್ಮ ಫಲದಿಂದ ಏನಾದರಾದರೂ ಅವ್ರಿಗೇನಾದ್ರು ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಈ ಕಾಲಭೈರವನಿಗೆ ಒಂದು ಬೂದು ಕುಂಬಳಕಾಯಿ ಆರತಿಯನ್ನು ಮಾಡ್ಬೋದು. ಆದರೆ ಈ ಕಾಲಭೈರವನ ಆರತಿ ಕೆಲವೊಬ್ಬರಿಗೆ ಒಳ್ಳೇದು ಕೊಡುತ್ತೆ, ಕೆಲವೊಬ್ಬರಿಗೆ ಕೆಟ್ಟದು ಆಗತ್ತೆ. ಕಾರಣ ಏನಂದ್ರೆ ಅವರ ಒಂದು ಮನೆ ದೇವರು ಕುಲದೇವರನ್ನು ಕೂಡ ನಾವು ತಿಳ್ಕೊಂಡು ಅದನ್ನ ಮಾಡ್ಬೋದಾ ಇಲ್ಲವಾ ಅನ್ನೋದು ಕೂಡ ನಮ್ಗೆ ತಿಳ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಕುಲದೇವರಿಗೆ ಒಂದು ಕಾಲಭೈರವನಿಗೆ ಮೊರೆ ಹೋಗೋದು ಉತ್ತಮವಲ್ಲ. ಹಾಗಾಗಿ ಆ ಕಾಲಭೈರವನಿಗೆ ಈಶ್ವರ ಮನೆತನದಾದರೆ ಅವರು ಕಾಲಭೈರವನಿಗೆ ಈಸಿಯಾಗಿ ಮೊರೆ ಹೋಗ್ಬೋದು. ಕಾಲಭೈರವನಿಗೆ ಆರತಿಯನ್ನು ಮಾಡಕ್ಕಾರೆ ಏನಪ್ಪಾ ಅಂದ್ರೆ ಒಂದು ವಿಚಾರ ಬರುತ್ತೆ. ಯಾವುದೇ ಕಾರಣಕ್ಕೂ ಒಂದು ನಾಯಿಗಳಿಗೆ ಯಾವುದೇ ಕಾರಣಕ್ಕೂ ಹಿಂಸೆಯನ್ನು ಮಾಡಬಾರ್ದು. ಎಷ್ಟೋ ಜನ ಏನಪ್ಪಾ ಮಾಡ್ತಾರೆ ಅಂದ್ರೆ ಕುಲದೇವರು ಅವ್ರದ್ದು ಕಾಲಭೈರವನೇ ಆಗಿರ್ಬೋದು ಅಥವಾ ಕಾಲಭೈರವನಿಗೆ ಮೊರೆ ಹೋಗಿರ್ತಾರೆ, ಅವ್ರ ಮನೆಯಲ್ಲಿ ನಾಯಿನೋ ಸಾಕಿರ್ತಾರೆ. ಆದ್ರೆ ಆ ಶ್ವಾನಕ್ಕೆ ಒಂದು ಹೊಡಿಯುವಂಥದ್ದು ಈ ಒಂದು ಏನಾದ್ರೂ ತೊಂದರೆ ಆಗುವ ಒಂದು ಸ್ಥಾನನ ಮಾಡಿ ಅವರು ಆ ಪಾಪಕ್ಕೆ ಗುರಿ ಆಗ್ತಾರೆ. ಯಾಕಂದ್ರೆ ಹೇಗೆ ಒಂದು ಕಾಲಭೈರವನಿಗೆ ನಾಯಿ ಅಂದ್ರೆ ಪ್ರೀತಿನೋ ಹಾಗಾಗಿ ಒಂದು ವಿಚಾರ ಬರುತ್ತೆ. ಹಾಗಾಗಿ ಒಂದು ಮುಖ್ಯವಾದ ದೃಷ್ಟಿ ಏನಪ್ಪಾ ಅಂದ್ರೆ ಕಾಲಭೈರವನಿಗೆ ನಾವು ಏನೇ ಒಂದು ಸಂಕಲ್ಪ ಬಿಟ್ಟು ನಾವು ಏನೋ ಒಂದು ಸಂಕಲ್ಪ ಇಟ್ಟು ಶುರು ಮಾಡಿದೀವಿ, ಅದು ನಾವು ಮಾಡೋವಂಥ ವೇಳೆ ಆಗಿರ್ಬೋದು, ತದನಂತರದ ಮೇಲೆ ಆಗಿರ್ಬೋದು, ಯಾವುದೇ ಕಾರಣದಲ್ಲೂ ಶ್ವಾನ ಅಂದ್ರೆ ನಾಯಿಯನ್ನು ನಾವು ಹೊಡಿಬಾರ್ದು. ಮತ್ತೆ ಎಷ್ಟು ಅಂದ್ರೆ ನಾವು ಮನೆಯಲ್ಲಿ ಇರತಕ್ಕಂಥ ನಾಯಿಗಿನ್ನೂ ಬೀದಿಯಲ್ಲಿ ಇರತಕ್ಕಂಥ ನಾಯಿಗಳಿಗೂ ಅದಕ್ಕೆ ಒಂದು ಊಟದ ಋಣ, ಹೀಗೆ ಅನ್ನದ ಋಣ, ಹೀಗೆ ಒಂದು ಗೋಧಿ ಚಪಾತಿ ಈ ರೀತಿಯಲ್ಲಿ ನಾವು ಹಾಕಿ ಅದನ್ನ ತೃಪ್ತಿ ಪಡಿಸಿದ್ರೆ ಕಾಲಭೈರವನು ಬೇಗ ಒಲ್ದು ಬರ್ತಾರೆ. ಮತ್ತೆ ಅದ್ರ ಜೊತೆಯಲ್ಲಿ ಈ ದೀಪದ ಆರತಿಯನ್ನು ನಾವು ಮಾಡ್ತಾ ಇದ್ದಾಗ ಸಾಕಷ್ಟು ಪರಿಹಾರ ಅನ್ನೋದು ಈ ಮಾಟ ಮಂತ್ರ ತಂತ್ರದ ಪ್ರಯೋಗದಿಂದ ದೂರ ಆಗ್ತಾರೆ.